ಗೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪಬ್ಲಿಕ್ ಗ್ಯಾದರಿಂಗ್ ಆಗುತ್ತೆ, ಎಲ್ಲೆಲ್ಲಿ ಪಬ್ಲಿಕ್ ಈವೆಂಟ್ಸ್ನ ಹೋಸ್ಟ್ ಮಾಡ್ತಾರೆ, ಎಲ್ಲರಿಗೂ ಕೂಡ ಪೊಲೀಸ್ ಇಲಾಖೆಯಿಂದ ಇನ್ಸ್ಟ್ರಕ್ಷನ್ಸು ಈಗಾಗಲೇ ಅವ್ರಿಗೆ ಮೀಟಿಂಗ್ ಮಾಡಿ ಕೊಡಲಾಗಿದೆ. ನಿನ್ನೆ ನನ್ನ ನೇತೃತ್ವದಲ್ಲೂ ಕೂಡ ಒಂದು ಮೀಟಿಂಗ್ ಮಾಡಿ ಸುಮಾರು 100ಕ್ಕಿಂತ ಹೆಚ್ಚು ರೆಸಾರ್ಟು, ಹೋಮ್ ಸ್ಟೇಸು ಮತ್ತು ರೆಸ್ಟೋರೆಂಟ್ಸು ಮತ್ತು ಓಪನ್ ಪ್ಲೇಸಸಲ್ಲಿ ಎಲ್ಲೆಲ್ಲಿ ಈವೆಂಟ್ಸ್ ಆರ್ಗನೈಸ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಮುಖ್ಯಸ್ಥರುಗಳು ಮತ್ತು ಮ್ಯಾನೇಜರ್ಸ್ ಕೂಡ ಬಂದಿದ್ದರು. ಸಾಕಷ್ಟು ಸೂಚನೆಗಳನ್ನ ಮತ್ತು ಸಲಹೆಗಳನ್ನ ಕೊಟ್ಟಿದ್ದೀವಿ ಅವ್ರಿಗೆ, ಯಾವ ರೀತಿ ಮಾಡಬೇಕು ಏನು ಎತ್ತ ಅಂತಂದು. ಮೊದಲನೇದು, ಪೊಲೀಸ್ ಇಲಾಖೆಯ ಮುಖ್ಯ ಜವಾಬ್ದಾರಿ ಮತ್ತು ಅವರ ಮುಖ್ಯ ಜವಾಬ್ದಾರಿ ಕೂಡ ಒಂದೇ ಇರುತ್ತೆ. ಅಂದರೆ ನಮ್ಮ ಇಬ್ಬರದು ಕೂಡ ಉದ್ದೇಶ ಒಂದೇ ಇದೆ. ಅಲ್ಲಿ ಸಾರ್ವಜನಿಕರು ಯಾರು ಬರ್ತಾರೆ ಅವರಿಗೆ ಯಾವುದೇ ರೀತಿ ತೊಂದರೆ ಆಗದಂಥ ಒಂದು ರೀತಿಯಲ್ಲಿ ನಾವು ನೋಡ್ಕೋಬೇಕು. ಎರಡನೇದು, ಅವರ ಸುರಕ್ಷತೆ ಮತ್ತು ಯಾವುದೇ ರೀತಿ ಸಮಸ್ಯೆಗಳಾಗದಂಗೆ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ಹಾಗೂ ಯಾರು ಈವೆಂಟನ್ನು ಆರ್ಗನೈಸ್ ಮಾಡ್ತಾರೆ ಅವರ ಜವಾಬ್ದಾರಿ ಕೂಡ ಆಗಿರುತ್ತೆ. ಮೊದಲನೇದಾಗಿ, ಎಲ್ಲೆಲ್ಲಿ ಈವೆಂಟ್ಸ್ನ ಆರ್ಗನೈಸ್ ಮಾಡ್ತಾರೆ ಓವರ್ ಕ್ರೌಡಿಂಗ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ 100 ಜನಕ್ಕೆ ಇರ್ತಕ್ಕಂಥ ಒಂದು ಜಾಗದಲ್ಲಿ ಅವರು ಈವೆಂಟ್ನ ಆರ್ಗನೈಸ್ ಮಾಡಿಬಿಟ್ಟು 500 ಜನನ 1000 ಜನನ ಇನ್ವೈಟ್ ಮಾಡಿ ಕರೆದ್ರೆ ಆಬ್ವಿಯಸ್ಲಿ ಸ್ಟ್ಯಾಂಪೀಡು ಅಥವಾ ಸ್ವಲ್ಪ ನೂಕಾಟ, ತಳ್ಳಾಟ ಟೈಪ್ ಆಗ್ತಕ್ಕಂಥ ಚಾನ್ಸಸ್ಸು ಇರುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ತಿಳಿಸಿದ್ದೀವಿ, ನೀವು ಎಲ್ಲೆಲ್ಲಿ ಆರ್ಗನೈಸ್ ಮಾಡ್ತಿದ್ದೀರಿ ಅದರದ್ದು ಎಷ್ಟು ಸ್ಪೇಸ್ ಇದೆ, ಅಲ್ಲಿ ಎಷ್ಟು ಜನನ ನೀವು ಅಕಾಮಡೇಟ್ ಮಾಡ್ಬೋದು, ಅಷ್ಟಕ್ಕೆ ತಕ್ಕಂತೆ ನೀವು ಮಾಡಬೇಕು. ಎಲ್ಲೆಲ್ಲಿ ನೀವು ಆರ್ಗನೈಸ್ ಮಾಡ್ತಿದ್ದೀರಿ ನಮ್ಮ ಪೊಲೀಸ್ ಸ್ಟೇಷನ್ ಜೂರಿಸ್ಟಿಕ್ಷನಲ್ ಪೊಲೀಸ್ ಸ್ಟೇಷನ್ಗೂ ಕೂಡ ನೀವು ಮಾಹಿತಿನ ಕೊಡಿ ಅಂತಂದು ನಾವು ತಿಳಿಸಿದ್ದೀವಿ. ಅದಾದ ನಂತರ ಯಾರ್ಯಾರು ಗೆಸ್ಟ್ ಬರ್ತಾರೆ ಅವ್ರದ್ದು ಕೂಡ ಸ್ವಲ್ಪ ಡೀಟೇಲ್ಸ್ನ ತಗೊಳ್ಳಿ. ಅಲ್ಲಿ ಪ್ರಾಪರಾಗಿ CC ಕ್ಯಾಮ್ರಾನ ನೀವು ಇನ್ಸ್ಟಾಲೇಷನ್ ಮಾಡಿರಬೇಕು. ಎಸ್ಪೆಷಲಿ ವಿಮೆನ್ ಸೇಫ್ಟಿ ಮತ್ತು ಸಣ್ಣ ಮಕ್ಳು ಏನಾದ್ರು ಹೋಗ್ತಾರೆ ಅಂತಂದರೆ ಅವರ ಸೇಫ್ಟಿ ಭಾಳ ಮುಖ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ CC ಕ್ಯಾಮ್ರಾನ ಹಾಕ್ಸಿರ್ಬೇಕು ಮತ್ತು ಸಾಕಷ್ಟು ಬೆಳಕಿನ ವ್ಯವಸ್ಥೆ ಮಾಡಬೇಕು ಅಂತಂದು ಕೂಡ ಸೂಚನೆಗಳನ್ನ ಕೊಟ್ಟಿದ್ದೀವಿ. ಅವರು ಕೂಡ ಒಪ್ಕೊಂಡಿದ್ದಾರೆ ಇದನ್ನೆಲ್ಲ ನಾವು ಮಾಡ್ತೀವಿ ಅಂತಂದು. ಮತ್ತೊಂದು, ಈ ಫೈರ್ ಕ್ರ್ಯಾಕರ್ಸ್ನ ಬರ್ಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಅವಘಡಗಳು ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದನ್ನು ಕೂಡ ಹೇಳಿದ್ದೀವಿ, ಎಲ್ಲ ರೀತಿ ಪ್ರಿಕಾಷನ್ಸ್ ತಗೊಳ್ಬೇಕು. ಸೊ ಎಲ್ಲೋ ಬರ್ಸ್ಟ್ ಮಾಡಲಿಕ್ಕೆ ಹೋಗಿ ಇನ್ನೊಂದೇನೋ ಆಗಬಾರ್ದು ಅಂತಂದು. ಮತ್ತು ಹೀಲಿಯಂ ಬಲೂನ್ಸ್ನ ಕೂಡ ಕೆಲವೊಂದು ಕಡೆಗೆ ಮಕ್ಕಳಿಗೆ ಆಟ ಆಡ್ಕೊಳ್ಳಿಕ್ಕೆ ಅಂತಂದು ಕೂಡ ಕೊಡ್ತಾರೆ. ಅದನ್ನು ಕೂಡ ಯಾವುದೇ ರೀತಿ ಅಲ್ಲಿ ಸಮಸ್ಯೆಗಳಾಗಬಾರ್ದು, ಎಲ್ಲ ರೀತಿ ಸೇಫ್ಟಿ ಮೆಜರ್ಸ್ ತೊಗೊಳ್ಬೇಕು ಅಂತಂದು ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಮತ್ತೊಂದು ಮುಖ್ಯವಾಗಿ, ಅವತ್ತಿನ ದಿನ ರಾತ್ರಿ 12-1 ಗಂಟೆ ನಂತರ ಈವೆಂಟ್ಸ್ನ ಮುಗಿಸ್ಕೊಂಡು ಯಾರ್ಯಾರು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿರ್ತಾರೆ ಸೊ ಅಂಥವ್ರು ಯಾವುದೇ ಕಾರಣಕ್ಕೂ ಕೂಡ ವಾಹನಗಳನ್ನ ಚಲಾಯಿಸೋ ಹಾಗಿಲ್ಲ ಅಂತಂದು ಅವ್ರಿಗೆ ಸೂಚನೆಗಳನ್ನ ಕೊಟ್ಟಿದ್ದೀವಿ. ನಿಮ್ಮಲ್ಲೇನಾದರೂ ನೀವು ಆಲ್ಕೋಹಾಲ್ನ ಅರೇಂಜ್ ಮಾಡಿದ್ದೀರಾ ಅಂತಂದರೆ ಲೈಸೆನ್ಸ್ನ ಮತ್ತು ಕನ್ಸರ್ನ್ಡ್ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡು ಸೊ ಅಂಥ ಸ್ಥಳಗಳಲ್ಲಿ